ಐದು ವರ್ಷದ ಬಾಲಕಿ ಮೇಲೆ ಏನೊಂದು ಅತ್ಯಾಚಾರ ಮತ್ತು ಆಕಿನ ಅಪಹರಣ ಮಾಡ್ಕೊಂಡು ಹೋಗಿ ಬರಬರುವಾಗಿ ಹತ್ಯೆ ಮಾಡುವಂಥದ್ದು ಪ್ರಕರಣ ಅದು ಬಹುಶಃ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಜನತೆಯ ಮನಸ್ಸನ್ನು ಭಾಳಷ್ಟು ಕುಲುಸಿದಾಗಿದೆ, ಎಲ್ಲರಿಗೂ ವೇದನೆ ಆಗಿದೆ. ಈ ರೀತಿ ಘಟನೆ ಆಗಬಾರ್ದಾಗಿತ್ತು. ಹೀಗಾಗಿ ಈ ಘಟನೆ ಆದ ಸಂದರ್ಭದಲ್ಲಿ ಅವರ ತಂದೆ ತಾಯಿಗೆ ಎಷ್ಟು ದುಃಖ ಆಗಿರ್ಬೋದು ಅನ್ನೋದು ಅರ್ಥ ಮಾಡ್ಕೋಬೇಕು ನಾವು. ಆ ಪಾಪ ಅವ್ರು ಬಡವರಿದ್ದಾರೆ, ಅವಳು ತಾಯಿನೂ ಕೆಲಸಕ್ಕೆ ಹೋಗ್ತಾಳೆ ಬೇರೆಯವ್ರ ಮನೆಗೆ, ತಂದೆನೂ ಪೇಂಟಿಂಗ್ ಎಲ್ಲ ಮಾಡ್ಕೊತಿದ್ದಂಥ ವ್ಯಕ್ತಿ. ಹೀಗಾಗಿ ಅವಳು ಕೆಲಸಕ್ಕೆ ಅಲ್ಲಿ ಮನೆಗೆ ಹೋದಾಗ ಆ ಕೆಲಸದ ಮನೆಯಲ್ಲಿ ಅಲ್ಲೇನು ಕಾಂಪೌಂಡ್ ವಾಲ್ದಲ್ಲಿ ಆ ಹುಡುಗಿ ಅಲ್ಲಿ ಆಟ ಆಡ್ತಿದ್ಲು. ಆಟ ಆಡುವಂಥ ಸಂದರ್ಭದಲ್ಲಿ ಅಲ್ಲಿ ಆ ಹುಡುಗಿನ ಎತ್ಕೊಂಡು ಹೋಗಿ ಇವತ್ತು ಈ ರೀತಿ ಅತ್ಯಾಚಾರ ಮತ್ತು ಬರಬರವಾಗಿ ಹತ್ಯೆ ಮಾಡುವಂಥದ್ದು ಏನದಲ್ಲ, ಬಹುಶಃ ಇದು ರಾಕ್ಷಸಿ ಕೃತ್ಯ ಅಂತ ನಾನು ಹೇಳ್ತೀನಿ. ಈ ಹಿನ್ನೆಲೆಯಲ್ಲಿ ಪೊಲೀಸರಿಗೂ ಅವತ್ತು ನಾನು ಕೆಲವು ಹಿರಿಯ ಅಧಿಕಾರಿಗಳ ಜೊತೆ ಮಾತಾಡಿದೆ. ನಾನು ಇಲ್ಲ ಇಮಿಡಿಯೇಟ್ಲಿ ಆ್ಯಕ್ಷನ್ ತೊಗೊತಿದ್ದೀವಿ ಅನ್ನುವಂಥ ಮಾತನ್ನು ಅವ್ರು ಹೇಳಿದರು. ಆಮೇಲೆ ಏನಾದರೂ ಪೊಲೀಸರು ಆ ಆರೋಪಿನ ತಕ್ಷಣ ಅರೆಸ್ಟ್ ಮಾಡಿಕೊಂಡು ಆತ ತಪ್ಪಿಸ್ಲಿಕ್ಕೂ ಪ್ರಯತ್ನ ಮಾಡಿದಾಗ ಅನ್ಪೂರ್ಣ ಅಂತ ಹೇಳಿ ಒಬ್ಬ PSI ಭಾಳ ಒಂದು ಒಳ್ಳೆಯ ರೀತಿಯಿಂದ ಸಾಹಸವನ್ನು ಮಾಡಿ ಇವತ್ತು ಗುಂಡು ಹಾಕುವಂಥದ್ದು, ಇನ್ನು ಕಾಲಿಗೆ ಗುಂಡು ಹಾಕಿದ್ರು. ಆಮೇಲೆ ಮುಂದೆ ತಪ್ಪಿಸ್ಲಿಕ್ಕೆ ಪ್ರಯತ್ನ ಮಾಡಿದಾಗ ಬೆನ್ನಿಗೂ ಗುಂಡು ಹಾಕಿದಾಗ ಆತ ಏನು ಮರಣಪಟ್ಟ. ಬಹುಶಃ ಇವತ್ತೇನು ಕೋರ್ಟು ಕಚೇರಿಗಳಲ್ಲಿ ಏನೊಂದು ನ್ಯಾಯ ಸಿಗಬೇಕು, ಆ ನ್ಯಾಯ ತಕ್ಷಣವೇ ಈ ರೀತಿಯಾದಂಥ ಅತ್ಯಾಚಾರ ಮಾಡಿದಂಥ ಬರಬರ ಹತ್ಯೆ ಮಾಡಿದಂಥ ವ್ಯಕ್ತಿಗೆ ಇವತ್ತೇನು ಶಿಕ್ಷೆ ಆಯ್ತಲ್ಲ, ಇದನ್ನು ನಾನು ಶ್ಲಾಘಿಸ್ತೀನಿ. ಮತ್ತು ಈ ರೀತಿ ಸಾಹಸ ಮಾಡಿದಂಥ PSI ಅನ್ಪೂರ್ಣ ಅವಳಿಗೆ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ. ಮತ್ತು ಇವತ್ತು ತಂದೆ ತಾಯಿಗೆ ಏನೊಂದು ದುಃಖ ಆಗಿದೆ, ಆ ದುಃಖವನ್ನು ಭರಿಸುವಂಥ ಶಕ್ತಿ ದೇವರು ಅವರಿಗೆ ಕೊಡಲಿ ಅಂಥೇಳಿ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಮತ್ತು ಈ ರೀತಿ ಘಟನೆಗಳು ಮರುಕಳಿಸಬಾರ್ದು. ಅದಕ್ಕಾಗಿ ಇಡೀ ಒಂದು ರಾಜ್ಯದ ಕಾನೂನು ಸುವ್ಯವಸ್ಥೆ ಏನಾಗಿದೆ, ಭಾಳಷ್ಟು ಹದಗೆಡ್ತಾ ಇದೆ. ಕೇವಲ ಇಲ್ಲಿ ಅಷ್ಟೇ ಅಲ್ಲ, ಬೆಳಗಾವಿಯಲ್ಲಿ ಹಲವಾರು ಪ್ರಕರಣಗಳಾಗಿದ್ದಾವೆ. ಅತ್ಯಾಚಾರ, ರೇಪ್ ಮಾಡುವಂಥದ್ದು, ಹೆಣ್ಮಕ್ಳ ಮೇಲೆ ತೊಂದರೆ ಕೊಡುವಂಥದ್ದು ಬೆಳಗಾವಿಯಲ್ಲಿ ಆಗ್ತದೆ, ಬೆಂಗಳೂರಲ್ಲಿ ಆಗ್ತದೆ. ಏನಾಗಿದೆ, ಯಾವ ರೀತಿ ಒಂದು ಬಿಗಿ ಆಡಳಿತ ಇರಬೇಕಾಗಿತ್ತು, ಆಡಳಿತ ವ್ಯವಸ್ಥೆ ಕುಸಿದು ಹೋಗಿದ್ದರಿಂದ ಇವತ್ತು ಈ ಎಲ್ಲ ಸಮಸ್ಯೆಗಳು ಉದ್ಭವ ಆಗ್ತಾಯಿದೆ. ಈಗ ಗೃಹ ಸಚಿವರು ಮೊನ್ನೆ ಒಂದು ಘಟನೆ ಆಯಿತು ಅಲ್ಲಿ ಬೆಂಗಳೂರಿನಲ್ಲಿ, ಯಾವುದೋ ಒಂದು ಹೆಣ್ಮಗಳ ಮೇಲೆ ಅಸಭ್ಯವಾಗಿ ನಡ್ಕೊಂಡಿದ್ದೆ. ಈ ಮೆಟ್ರೋ ಸಿಟಿಯಲ್ಲಿ ಇದು ಕಾಮನ್ ಅನ್ನುವಂಥ ರೀತಿಯಲ್ಲಿ ಅವ್ರು ಮಾತಾಡಿದ್ದು, ಆಮೇಲೆ ಅದು ಸರಿಯಲ್ಲ ಅಂಥೇಳಿ ಅವರೇ ಹೇಳ್ಕೊಂಡ್ರು, ಕ್ಷಮಾಪಣೆ ಕೇಳಿದ್ರು. ಈ ರೀತಿ ಒಬ್ಬ ಗೃಹ ಮಂತ್ರಿ ಈ ರೀತಿ ಮಾತಾಡಿದ್ರೆ ಏನಾಗ್ಬೋದು? ಅದಕ್ಕಾಗಿ ಇವತ್ತೇನು ಈ ಮುಖ್ಯಮಂತ್ರಿಗಳು ಮತ್ತು DCM ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರು ಈ ರೀತಿಯಾದ ಕಾನೂನು ಸುವ್ಯವಸ್ಥೆನ ಹದಗೆಡಲಾರದ ರೀತಿಯಲ್ಲಿ ಉತ್ತಮವಾದಂಥ ಆಡಳಿತ ಕೊಟ್ಟಾಗ ಮಾತ್ರ ಒಂದು ಹೆದರಿಕೆ ಇರಬೇಕು ಅಪರಾಧಿಗಳಿಗೆ. ಇವತ್ತು ಇಲ್ಲಿ ಗುಂಡು ಹಾಕುವಂಥದ್ದು ಆದಾಗ ಆರೋಪಿಗಳಿಗೆ ಹೆದರಿಕೆ ಚಾಲು ಆಯಿತು. ಆ ರೀತಿಯಾದಂಥ ಒಂದು ವ್ಯವಸ್ಥೆ ಬರಬೇಕು ಅನ್ನುವಂಥದ್ದು ನಾವು ಒತ್ತಾಯ ಮಾಡ್ತೀನಿ. ಮತ್ತು ಇನ್ನೊಂದು, ಇಲ್ಲಿ ಏನಾಗಿದೆ, ಗಾಂಜಾ ಭಾಳಷ್ಟು ಕಡೆ ಅದೊಂದು ಅನುಮಾನ ಇದೆ. ಆ ವ್ಯಕ್ತಿ ಗಾಂಜಾ ಸೇವನೆ ಮಾಡಿ ಈ ರೀತಿ ಹುಡುಗಿಯನ್ನು ಕರ್ಕೊಂಡು ಹೋಗಿ ಅಪಹರಣ ಮಾಡಿ ಈ ರೀತಿ ಕುಕೃತ್ಯ ಮಾಡಿದ್ದು ಇವತ್ತು ಗಾಂಜಾ ಸೇವನೆ ಅನ್ನುವಂಥದ್ದು ಇದೆ. ಅದು ಮೆಡಿಕಲ್ ಎಕ್ಸಾಮಿನೇಷನ್ ಆಗಲಿ, ಅದು ಬರಲಿ. ಅದಕ್ಕೆ ಈ ಗಾಂಜಾದು ಬರೀ ಹುಬ್ಬಳ್ಳಿ ಧಾರವಾಡ ಎಲ್ಲ ಸಿಟಿಗಳಲ್ಲಿ ಈ ರೀತಿಯಾದಂಥ ಒಂದು ಗಾಂಜಾದ ಹೆಚ್ಚಿನ ಮಾರಾಟ ನಡೀತಾ ಇದೆ. ನಮ್ಮ ಕಾಲೇಜ್ ಹುಡುಗರು, ಯುವಕರು ಇದಕ್ಕೆ ಬಲಿ ಆಗ್ತಾ ಇದ್ದಾರೆ. ಬೇರೆ ರಾಜ್ಯಗಳಿಂದ, ಬೇರೆ ಕಡೆಯಿಂದ ಇದು ಸಪ್ಲೈ ಆಗ್ತಾ ಇದೆ. ನಾನು ಇಲ್ಲಿ ಪೊಲೀಸ್ ಕಮಿಷನರು ಅದ್ರ ಬಗ್ಗೆ ಕೆಲವೊಂದು ಕ್ರಮಗಳನ್ನು ಕೈಗೊಂಡ್ರು. ನಾವು ಪರ್ಸನಲ್ ಸಿಕ್ಕಾಗ ಹೇಳಿದ್ವಿ, ನಾನು ಒಳ್ಳೆ ಕೆಲಸ ಮಾಡ್ತಿದ್ದೀರಿ ಅಂತೇಳಿ. ಇದು ನಿರಂತರವಾಗಿ ನಡೀತಾ ಇದೆ. ಇದು ನಿರಂತರವಾದಂಥ ಕಾರ್ಯಾಚರಣೆ ಆಗಬೇಕು ಅನ್ನುವಂಥ ಮಾತನ್ನು ನಾನು ಹೇಳಿದ್ದೆ. ನಾವು ಒಂದೇ ಹೇಳುವಂಥದ್ದು, ಇಡೀ ಒಂದು ಪೊಲೀಸ್ ವ್ಯವಸ್ಥೆಗೆ ಇದು ಎಲ್ಲಿಂದ ಸಪ್ಲೈ ಆಗ್ತದೆ ಗಾಂಜಾ, ಇದನ್ನು ನೀವು ಕಡಿವಾಡ ಹಾಕ್ರಿ. ಈ ಬೇರೆ ಎಲ್ಲಿಂದ ಸಪ್ಲೈ, ಅಲ್ಲೇ ಮಾರಾಟ ಮಾಡುವಂಥವ್ರು 4 ಮಂದಿ ಮೇಲೆ ಅಟ್ಯಾಕ್ ಮಾಡಿದ್ರೆ ನಡೆಯೋದಿಲ್ಲ. ಇವತ್ತು ಎಲ್ಲಿ ಮೂಲವಾಗಿ ಅದು ಸಪ್ಲೈ ಆಗ್ತದೆ, ಆ ಗಾಂಜಾ ಅದನ್ನು ನಾಶ ಮಾಡುವಂಥದ್ದು ಆದಾಗ ಮಾತ್ರ ಇದಾಗ್ತದೆ. ಮತ್ತು ಇದಕ್ಕೆ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಹಾಕ್ಕೋಬೇಕು. ಈ ರೀತಿ ಘಟನೆಗಳು ಪುನರಾವರ್ತಿ ಆಗಬಾರ್ದು. ಮತ್ತು ರಾಜ್ಯ ಸರ್ಕಾರ ಸಹಿತ ಇದೊಂದು ಎಚ್ಚರಿಕೆ ಅಂತ ತಿಳ್ಕೊಂಡು ತಮ್ಮ ಕಾನೂನು ಸುವ್ಯವಸ್ಥೆ, ಆಡಳಿತ ವ್ಯವಸ್ಥೆ ಸುಧಾರಣೆ ಮಾಡಬೇಕು. ಯಾರು ಅಪರಾಧಿಗಳಿದ್ದಾರೆ ಅವ್ರಿಗೆ ತಕ್ಕದಂಥ ಶಿಕ್ಷೆ ಆಗ್ತದೆ ಅನ್ನುವಂಥ ಮೆಸೇಜ್ ಹೋಗ್ಬೇಕು. ಇಲ್ಲಿಗಂದ್ರೆ ಏನಾಗ್ತದೆ, ಯಾರು PI ಫೈಲ್ ಮಾಡಿದವ್ರು ಯಾರು? ಖಾಸಗಿ ಪರ್ಸನ್ ಏನಂತ ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಬಾರ್ದಂತ ನೋಡಿ. ಪೋಸ್ಟ್ ಮಾರ್ಟಮ್ ಮಾಡಿದಾಗ ನಿಜವಾದಂಥ ಪರಿಸ್ಥಿತಿ ಇನ್ನೂ ಗುರ್ತದೆ. ಈ ಗಾಂಜಾ ಸೇವನೆ ಬಗ್ಗೆ ಒಂದಿಷ್ಟು ಸಂಶಯ ಇದಾವೆ.
ಪೋಸ್ಟ್ ಮಾರ್ಟಮ್ ಮಾಡಿದಾಗ ಗುರ್ತಾಗ್ತದೆ. ಅದಕ್ಕಾಗಿ ಪೋಸ್ಟ್ ಮಾರ್ಟಮ್ ಮಾಡುವಂಥದ್ದು ಅವಶ್ಯಕತೆ ಇದೆ. ಮೋಸ್ಟ್ಲಿ ನ್ಯಾಯಾಂಗವೂ ಸಹಿತ ಅದಕ್ಕೆ ಅಲೋ ಮಾಡಲಿಕ್ಕೆಲ್ಲ PILನ ಅದಕ್ಕೆ PM ಅಲೋ ಮಾಡೇ ಮಾಡ್ತಾರೆ. ಅದಕ್ಕೆ ರಾಜ್ಯ ಸರ್ಕಾರವು ಅದಕ್ಕೆ ಹೆಚ್ಚಿನ ರೀತಿ ಪ್ರಯತ್ನ ಮಾಡಿ PM ಪೋಸ್ಟ್ ಮಾರ್ಟಮ್ ಮಾಡಲಿಕ್ಕೆ ಅವಕಾಶ ತೆಗೆದುಕೊಂಡು ಅದನ್ನು ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತೀನಿ. ಕುಟುಂಬಕ್ಕೆ ಇವತ್ತೇನಾಗಿದೆ 10 ಲಕ್ಷ ಘೋಷಣೆ ಮಾಡಿದ್ದಾರೆ ರಾಜ್ಯ ಸರ್ಕಾರದವರು. ನಾನು ಹೇಳಿದೆ ಕನಿಷ್ಠ 25 ಲಕ್ಷ, ಯಾಕೆಂದ್ರೆ ಅವ್ರಿಗೆ ಪೂರ್ತಿ ಬಡ ಕುಟುಂಬ ಇದೆ ಮತ್ತು ದುಡ್ದೇ ತಿನ್ನಬೇಕು ಬೆಳಗಿನ ಸಾಯಂಕಾಲ. ಒಂದು ಮಗುವನ್ನು ಕಳ್ಕೊಂಡಿದ್ದಾರೆ, ಅದಕ್ಕಾಗಿ ಆ ದುಃಖದಲ್ಲಿದ್ದಾರೆ. ಅವರ ಒಂದು ಉದ್ಯೋಗಾವಕಾಶ ಮತ್ತೊಂದು ಕಾರಣ ಸಲುವಾಗಿ ಮತ್ತೊಂದು ಮಗಳು ಹ್ಯಾಂಡಿಕ್ಯಾಪ್ ಅದಾಳ, ಅದಕ್ಕಾಗಿ ಕನಿಷ್ಠ 25 ಲಕ್ಷ ಪರಿಹಾರಧನ ಘೋಷಣೆ ಮಾಡಬೇಕು ಅನ್ನುವಂಥದ್ದನ್ನು ಒತ್ತಾಯವನ್ನು ನಾನು ಮಾಡ್ತೀನಿ. 5 ವರ್ಷದ ಬಾಲಕಿ ಮೇಲೆ ಏನೊಂದು ಅತ್ಯಾಚಾರ ಮತ್ತು ಆಕಿನ ಅಪಹರಣ ಮಾಡ್ಕೊಂಡು ಹೋಗಿ ಬರಬರವಾಗಿ ಹತ್ಯೆ ಮಾಡುವಂಥದ್ದು ಪ್ರಕರಣ, ಅದು ಬಹುಶಃ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲೇ ಜನತೆಯ ಮನಸ್ಸನ್ನು ಭಾಳಷ್ಟು ಕುಲುಷಿತಾಗಿದೆ, ಎಲ್ಲರಿಗೂ ವೇದನೆ ಆಗಿದೆ. ಈ ರೀತಿ ಘಟನೆ ಆಗಬಾರ್ದಾಗಿತ್ತು. ಹೀಗಾಗಿ ಈ ಘಟನೆ ಆದ ಸಂದರ್ಭದಲ್ಲಿ ಅವರ ತಂದೆ ತಾಯಿಗೆ ಎಷ್ಟು ದುಃಖ ಆಗಿರ್ಬೋದು ಅನ್ನೋದು ಅರ್ಥ ಮಾಡ್ಕೋಬೇಕು ನಾವು. ಆ ಪಾಪ ಅವ್ರು ಬಡವರಿದ್ದಾರೆ, ಅವಳು ತಾಯಿನೂ ಕೆಲಸಕ್ಕೆ ಹೋಗ್ತಾಳೆ ಬೇರೆಯವ್ರ ಮನೆಗೆ, ತಂದೆನೂ ಪೇಂಟಿಂಗ್ ಎಲ್ಲ ಮಾಡ್ಕೊತಿದ್ದಂಥ ವ್ಯಕ್ತಿ. ಹೀಗಾಗಿ ಅವಳು ಕೆಲಸಕ್ಕೆ ಅಲ್ಲಿ ಮನೆಗೆ ಹೋದಾಗ ಆ ಕೆಲಸದ ಮನೆಯಲ್ಲಿ ಅಲ್ಲೇನು ಕಾಂಪೌಂಡ್ ವಾಲ್ದಲ್ಲಿ ಆ ಹುಡುಗಿ ಅಲ್ಲಿ ಆಟ ಆಡ್ತಿದ್ಲು. ಆಟ ಆಡುವಂಥ ಸಂದರ್ಭದಲ್ಲಿ ಅಲ್ಲಿ ಆ ಹುಡುಗಿನ ಎತ್ಕೊಂಡು ಹೋಗಿ ಇವತ್ತು ಈ ರೀತಿ ಅತ್ಯಾಚಾರ ಮತ್ತು ಬರಬರವಾಗಿ ಹತ್ಯೆ ಮಾಡುವಂಥದ್ದು ಏನದಲ್ಲ, ಬಹುಶಃ ಇದು ರಾಕ್ಷಸಿ ಕೃತಿ ಅಂತ ನಾನು ಹೇಳ್ತೀನಿ. ಈ ಹಿನ್ನೆಲೆಯಲ್ಲಿ ಪೊಲೀಸರಿಗೂ ಅವತ್ತು ನಾನು ಕೆಲವು ಹಿರಿಯ ಅಧಿಕಾರಿಗಳ ಜೊತೆ ಮಾತಾಡಿದೆ. ನಾನು ಇಲ್ಲ ಇಮಿಡಿಯೇಟ್ಲಿ ಆ್ಯಕ್ಷನ್ ತೊಗೊತಿದ್ದೀವಿ ಅನ್ನುವಂಥ ಮಾತನ್ನು ಅವ್ರು ಹೇಳಿದರು. ಆಮೇಲೆ ಏನಾದರೂ ಪೊಲೀಸರು ಆ ಆರೋಪಿನ ತಕ್ಷಣ ಅರೆಸ್ಟ್ ಮಾಡಿಕೊಂಡು ಆತ ತಪ್ಪಿಸ್ಲಿಕ್ಕೂ ಪ್ರಯತ್ನ ಮಾಡಿದಾಗ ಅನ್ನಪೂರ್ಣ ಅಂತ ಹೇಳಿ ಒಬ್ಬ PSI ಭಾಳ ಒಂದು ಒಳ್ಳೆಯ ರೀತಿಯಿಂದ ಸಾಹಸವನ್ನು ಮಾಡಿ ಇವತ್ತು ಗುಂಡು ಹಾಕುವಂಥದ್ದು, ಇನ್ನು ಕಾಲಿಗೆ ಗುಂಡು ಹಾಕಿದ್ದು, ಆಮೇಲೆ ಮುಂದೆ ತಪ್ಪಿಸ್ಲಿಕ್ಕೆ ಪ್ರಯತ್ನ ಮಾಡಿದಾಗ ಬೆನ್ನಿಗೂ ಗುಂಡು ಹಾಕಿದಾಗ ಆತ ಏನು ಮರಣಪಟ್ಟ. ಬಹುಶಃ ಇವತ್ತೇನು ಕೋರ್ಟು ಕಚೇರಿಗಳಲ್ಲಿ ಏನೊಂದು ನ್ಯಾಯ ಸಿಗಬೇಕು, ಆ ನ್ಯಾಯ ತಕ್ಷಣವೇ ಈ ರೀತಿಯಾದಂಥ ಅತ್ಯಾಚಾರ ಮಾಡಿದಂಥ ಬರಬರ ಹತ್ಯೆ ಮಾಡಿದಂಥ ವ್ಯಕ್ತಿಗೆ ಇವತ್ತೇನು ಶಿಕ್ಷೆ ಆಯ್ತಲ್ಲ, ಇದನ್ನು ನಾನು ಶ್ಲಾಘಿಸ್ತೀನಿ. ಮತ್ತು ಈ ರೀತಿ ಸಾಹಸ ಮಾಡಿದಂಥ PSI ಅನ್ನಪೂರ್ಣ ಅವಳಿಗೆ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ. ಮತ್ತು ಇವತ್ತು ತಂದೆ ತಾಯಿಗೆ ಏನೋ ದುಃಖ ಆಗಿದೆ, ಆ ದುಃಖವನ್ನು ಭರಿಸುವಂಥ ಶಕ್ತಿ ದೇವರು ಅವರಿಗೆ ಕೊಡಲಿ ಅಂಥೇಳಿ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಮತ್ತು ಈ ರೀತಿ ಘಟನೆಗಳು ಮರುಕಳಿಸಬಾರ್ದು. ಅದಕ್ಕಾಗಿ ಇಡೀ ಒಂದು ರಾಜ್ಯದ ಕಾನೂನು ಸುವ್ಯವಸ್ಥೆ ಏನಾಗಿದೆ, ಭಾಳಷ್ಟು ಹದಗೆಡ್ತಾ ಇದೆ. ಕೇವಲ ಇಲ್ಲಿ ಅಷ್ಟೇ ಅಲ್ಲ, ಬೆಳಗಾವಿಯಲ್ಲಿ ಹಲವಾರು ಪ್ರಕರಣಗಳಾಗಿದ್ದಾವೆ. ಅತ್ಯಾಚಾರ, ರೇಪ್ ಮಾಡುವಂಥದ್ದು, ಹೆಣ್ಮಕ್ಳ ಮೇಲೆ ತೊಂದರೆ ಕೊಡುವಂಥದ್ದು ಬೆಳಗಾವಿಯಲ್ಲಿ ಆಗ್ತದೆ, ಬೆಂಗಳೂರಲ್ಲಿ ಆಗ್ತದೆ. ಏನಾಗಿದೆ, ಯಾವ ರೀತಿ ಒಂದು ಬಿಗಿ ಆಡಳಿತ ಇರಬೇಕಾಗಿತ್ತು, ಆಡಳಿತ ವ್ಯವಸ್ಥೆ ಕುಸಿದು ಹೋಗಿದ್ದರಿಂದ ಇವತ್ತು ಈ ಎಲ್ಲ ಸಮಸ್ಯೆಗಳು ಉದ್ಭವ ಆಗ್ತಾಯಿದೆ. ಈಗ ಗೃಹ ಸಚಿವರು ಮೊನ್ನೆ ಒಂದು ಘಟನೆ ಆಯಿತು ಅಲ್ಲಿ ಬೆಂಗಳೂರಿನಲ್ಲಿ, ಯಾವುದೋ ಒಂದು ಹೆಣ್ಮಗಳ ಮೇಲೆ ಅಸಭ್ಯವಾಗಿ ನಡ್ಕೊಂಡಿದ್ದೆ. ಈ ಮೆಟ್ರೋ ಸಿಟಿಯಲ್ಲಿ ಇದು ಕಾಮನ್ ಅನ್ನುವಂಥ ರೀತಿಯಲ್ಲಿ ಅವ್ರು ಮಾತಾಡಿದ್ದು, ಆಮೇಲೆ ಅದು ಸರಿಯಲ್ಲ ಅಂಥೇಳಿ ಅವರೇ ಹೇಳ್ಕೊಂಡ್ರು, ಕ್ಷಮಾಪಣೆ ಕೇಳಿದ್ರು. ಈ ರೀತಿ ಒಬ್ಬ ಗೃಹ ಮಂತ್ರಿ ಈ ರೀತಿ ಮಾತಾಡಿದ್ರೆ ಏನಾಗ್ಬೋದು? ಅದಕ್ಕಾಗಿ ಇವತ್ತೇನು ಈ ಮುಖ್ಯಮಂತ್ರಿಗಳು ಮತ್ತು DCM ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರು ಈ ರೀತಿಯಾದ ಕಾನೂನು ಸುವ್ಯವಸ್ಥೆನ ಹದಗೆಡಲಾರದ ರೀತಿಯಲ್ಲಿ ಉತ್ತಮವಾದಂಥ ಆಡಳಿತ ಕೊಟ್ಟಾಗ ಮಾತ್ರ ಒಂದು ಹೆದರಿಕೆ ಇರಬೇಕು ಅಪರಾಧಿಗಳಿಗೆ. ಇವತ್ತು ಇಲ್ಲಿ ಗುಂಡು ಹಾಕುವಂಥದ್ದು ಆದಾಗ ಆರೋಪಿಗಳಿಗೆ ಹೆದರಿಕೆ ಚಾಲು ಆಯಿತು. ಆ ರೀತಿಯಾದಂಥ ಒಂದು ವ್ಯವಸ್ಥೆ ಬರಬೇಕು ಅನ್ನುವಂಥದ್ದು ನಾವು ಒತ್ತಾಯ ಮಾಡ್ತೀನಿ. ಮತ್ತು ಇನ್ನೊಂದು, ಇಲ್ಲಿ ಏನಾಗಿದೆ, ಗಾಂಜಾ ಭಾಳಷ್ಟು ಕಡೆ ಅದೊಂದು ಅನುಮಾನ ಇದೆ. ಆ ವ್ಯಕ್ತಿ ಗಾಂಜಾ ಸೇವನೆ ಮಾಡಿ ಈ ರೀತಿ ಹುಡುಗಿಯನ್ನು ಕರ್ಕೊಂಡು ಹೋಗಿ ಅಪಹರಣ ಮಾಡಿ ಈ ರೀತಿ ಕುಕೃತ್ಯ ಮಾಡಿದ್ದು ಇವತ್ತು ಗಾಂಜಾ ಸೇವನೆ ಅನ್ನುವಂಥದ್ದು ಇದೆ. ಅದು ಮೆಡಿಕಲ್ ಎಕ್ಸಾಮಿನೇಷನ್ ಆಗಲಿ, ಅದು ಬರಲಿ. ಅದಕ್ಕೆ ಈ ಗಾಂಜಾದು ಬರೀ ಹುಬ್ಬಳ್ಳಿ ಧಾರವಾಡ ಎಲ್ಲ ಸಿಟಿಗಳಲ್ಲಿ ಈ ರೀತಿಯಾದಂಥ ಒಂದು ಗಾಂಜಾದ ಹೆಚ್ಚಿನ ಮಾರಾಟ ನಡೀತಾ ಇದೆ. ನಮ್ಮ ಕಾಲೇಜ್ ಹುಡುಗರು, ಯುವಕರು ಇದಕ್ಕೆ ಬಲಿ ಆಗ್ತಾ ಇದ್ದಾರೆ. ಬೇರೆ ರಾಜ್ಯಗಳಿಂದ ಬೇರೆ ಕಡೆಯಿಂದ ಇದು ಸಪ್ಲೈ ಆಗ್ತಾ ಇದೆ. ನಾನು ಇಲ್ಲಿ ಪೊಲೀಸ್ ಕಮಿಷನರು ಅದ್ರ ಬಗ್ಗೆ ಕೆಲವೊಂದು ಕ್ರಮಗಳನ್ನು ಕೈಗೊಂಡ್ರು. ನಾವು ಪರ್ಸನಲ್ ಸಿಕ್ಕಾಗ ಹೇಳಿದ್ವಿ, ನಾನು ಒಳ್ಳೆ ಕೆಲಸ ಮಾಡ್ತಿದ್ದೀರಿ ಅಂತೇಳಿ. ಇದು ನಿರಂತರವಾಗಿ ನಡೀತಾ ಇದೆ, ನಿರಂತರವಾದಂಥ ಕಾರ್ಯಾಚರಣೆ ಆಗಬೇಕು ಅನ್ನುವಂಥ ಮಾತನ್ನು ನಾನು ಹೇಳಿದ್ದೆ. ನಾವು ಒಂದೇ ಹೇಳುವಂಥದ್ದು, ಇಡೀ ಒಂದು ಪೊಲೀಸ್ ವ್ಯವಸ್ಥೆಗೆ ಇದು ಎಲ್ಲಿಂದ ಸಪ್ಲೈ ಆಗ್ತದೆ ಗಾಂಜಾ, ಇದನ್ನು ನೀವು ಕಡಿವಾಡ ಹಾಕ್ರಿ. ಈ ಬೇರೆ ಎಲ್ಲಿಂದ ಸಪ್ಲೈ, ಅಲ್ಲೇ ಮಾರಾಟ ಮಾಡುವಂಥವ್ರು 4 ಮಂದಿ ಮೇಲೆ ಅಟ್ಯಾಕ್ ಮಾಡಿದ್ರೆ ನಡೆಯೋದಿಲ್ಲ. ಇವತ್ತು ಎಲ್ಲಿ ಮೂಲವಾಗಿ ಅದು ಸಪ್ಲೈ ಆಗ್ತದೆ, ಆ ಗಾಂಜಾ
ಅದನ್ನು ನಾಶ ಮಾಡುವಂಥದ್ದು ಆದಾಗ ಮಾತ್ರ ಇದಾಗ್ತದೆ. ಮತ್ತು ಇದಕ್ಕೆ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಹಾಕ್ಕೋಬೇಕು. ಈ ರೀತಿ ಘಟನೆಗಳು ಪುನರಾವರ್ತಿ ಆಗಬಾರ್ದು. ಮತ್ತು ರಾಜ್ಯ ಸರ್ಕಾರ ಸಹಿತ ಇದೊಂದು ಎಚ್ಚರಿಕೆ ಅಂತ ತಿಳ್ಕೊಂಡು ತಮ್ಮ ಕಾನೂನು ಸುವ್ಯವಸ್ಥೆ, ಆಡಳಿತ ವ್ಯವಸ್ಥೆ ಸುಧಾರಣೆ ಮಾಡಬೇಕು. ಯಾರು ಅಪರಾಧಿಗಳಿದ್ದಾರೆ ಅವ್ರಿಗೆ ತಕ್ಕದಂಥ ಶಿಕ್ಷೆ ಆಗ್ತದೆ ಅನ್ನುವಂಥ ಮೆಸೇಜ್ ಹೋಗ್ಬೇಕು. ಇಲ್ಲಿಗಂದ್ರೆ ಏನಾಗ್ತದೆ, ಯಾರು ಪಿ ಐ ಫೈಲ್ ಮಾಡಿದವ್ರು ಯಾರು? ಖಾಸಗಿ ಪರ್ಸನ್ ಏನಂತ ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಬಾರ್ದಂತ ನೋಡಿ. ಪೋಸ್ಟ್ ಮಾರ್ಟಮ್ ಮಾಡಿದಾಗ ನಿಜವಾದಂಥ ಪರಿಸ್ಥಿತಿ ಏನಕ್ಕೆ ಗುರ್ತದೆ. ಈ ಗಾಂಜಾ ಸೇವನೆ ಬಗ್ಗೆ ಒಂದಿಷ್ಟು ಸಂಶಯ ಇದಾವೆ, ಪೋಸ್ಟ್ ಮಾರ್ಟಮ್ ಮಾಡಿದಾಗ ಗುರ್ತಾಗ್ತದೆ. ಅದಕ್ಕಾಗಿ ಪೋಸ್ಟ್ ಮಾರ್ಟಮ್ ಮಾಡುವಂಥದ್ದು ಅವಶ್ಯಕತೆ ಇದೆ. ಮೋಸ್ಟ್ಲಿ ನ್ಯಾಯಾಂಗವೂ ಸಹಿತ ಅದಕ್ಕೆ ಅಲೋ ಮಾಡಲಿಕ್ಕೆಲ್ಲ PILನ ಅದಕ್ಕೆ PM ಅಲೋ ಮಾಡ್ತಾರೆ. ಅದಕ್ಕೆ ರಾಜ್ಯ ಸರ್ಕಾರವು ಅದಕ್ಕೆ ಹೆಚ್ಚಿನ ರೀತಿ ಪ್ರಯತ್ನ ಮಾಡಿ ಪೋಸ್ಟ್ ಮಾರ್ಟಮ್ ಮಾಡಲಿಕ್ಕೆ ಅವಕಾಶ ತೆಗೆದುಕೊಂಡು ಅದನ್ನು ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತೀನಿ. ಕುಟುಂಬಕ್ಕೆ ಇವತ್ತೇನಾಗಿದೆ, 10 ಲಕ್ಷ ಘೋಷಣೆ ಮಾಡಿದ್ದಾರೆ ರಾಜ್ಯ ಸರ್ಕಾರದವರು. ನಾನು ಹೇಳಿದೆ ಕನಿಷ್ಠ 25 ಲಕ್ಷ, ಯಾಕೆಂದರೆ ಅವ್ರಿಗೆ ಪೂರ್ತಿ ಬಡ ಕುಟುಂಬ ಇದೆ ಮತ್ತು ದುಡ್ದೇ ತಿನ್ನಬೇಕು ಬೆಳಗಿನ ಸಾಯಂಕಾಲ. ಒಂದು ಮಗುವನ್ನು ಕಳ್ಕೊಂಡಿದ್ದಾರೆ, ಅದಕ್ಕಾಗಿ ಆ ದುಃಖದಲ್ಲಿದ್ದಾರೆ. ಅವರ ಒಂದು ಉದ್ಯೋಗಾವಕಾಶ ಮತ್ತೊಂದು ಕಾರಣದ ಸಲುವಾಗಿ, ಮತ್ತೊಂದು ಮಗಳು ಹ್ಯಾಂಡಿಕ್ಯಾಪ್ ಅದಾಳ, ಅದಕ್ಕಾಗಿ ಕನಿಷ್ಠ 25 ಲಕ್ಷ ಪರಿಹಾರಧನ ಘೋಷಣೆ ಮಾಡಬೇಕು ಅನ್ನುವಂಥದ್ದನ್ನು ಒತ್ತಾಯವನ್ನು ನಾನು ಮಾಡ್ತೀನಿ.